ಮಾವ ನಿಂತ್ಕೊಳ್ರಿ ಮಾವ. ಏನು ನಾ ಹೇಳಿ ನೀರು ಹಿಂದೆ ಬರ್ಬೇಡ ಅಂತ ನಾ ನಿನ್ ಜೊತೆ ಮಾತಾಡಕತ್ತೀನೇನ ಆ ನೋಡ ಈ ಮನಿಯಾಗ ನೀನು ಚಂದಾಗ ಇರ್ಬೇಕು ಇನ್ನೊಂದ್ 4 ದಿನ ಅಂತಂದ್ರ ಬಾಯಿ ಮುಚ್ಕೊಂಡು ನಿಮ್ಮ ಅಕ್ಕಾರಿ ಹಂಗೆ ಹೇಳ್ತಾರ ಹಂಗೆ ಕೇಳ್ಕೊಂಡು ಬಿದ್ದಿರ. ಏನು ಒಂದು ರೂಪಾಯಿ ಸಂಪಾದನೆ ಇಲ್ಲ ನಿಂದು ನಿನ್ನ ಗಂಡಂದು ಈ ಮನಿಗೆ. ನಿನ್ನಿಂದ ನಿನ್ನ ಗಂಡನಿಂದ ನಮಗ್ ಇಷ್ಟ ತೊಂದರೆ ಆಗೈತಿ. ನಿನ್ನನ್ ಯಾಕರ ಅವ ನಿನ್ನ ಪ್ರೀತಿ ಮಾಡಿ ನಿನ್ನ ಓಡಿಸ್ಕೊಂಡು ಹೋಗಿ ಮದುವೆ ಆದ್ನೋ ನಾವಂತರೂ ಚಂದಾಗ ನೆಮ್ಮದಿಯಾಗ ಒಂದಿನಕ್ಕೂ ಇಲ್ಲ. ಈಗ ಬಂದಿಯಾ ಹೋಲ್ ಬಿಡು, ಕೂಸ್ ಕರ್ಕೊಂಬಂದಾಳ, ಏನು ಚರಬರ್ ಮಾಡಬಾರ್ದು ಇದ್ರಿರ್ತೈತಿ ಮನ್ಯಾಗ ಹುಡುಗಿ ಇರುವಲ್ದಾಕ ಅಂದ್ರ ಮತ್ ನಿಂದು ಜಾಸ್ತಿ ಅಲ್ಲ ನಮ್ಮ ಏನ್ ಸೊಕ್ಕು. ನಿನ್ ಜೊತೆ ನಾ ಮಾತಾಡಕತ್ತಿಲ್ಲ, ನಾನು ನನ್ನ ಹಿಂದಿ ಕರೆಯಕತ್ತೀನಿ, ನೀ ಸುಮ್ನಿದ್ ಬಿಡು. ಅನ್ಸೂಯಿ ಲೇ ಅನ್ಸೂಯಿ. ಓ ಬಂದೆ ಹಾಗ್ಯಾಕ ಅಯ್ಯಯ್ಯ ಏನತ್ತ ಹಿರಿಯ ಹಂಗೆ ಕೂಗ್ಯಾಡಕತ್ತಿ. ಓಸು ಕಟ್ಟಿಗಿನ ಮತ್ತ ಆರ್ಷನ್ ಬರಕತ್ತಿದ್ನ ಅಲ್ಲಿ ಇದ್ದಿದ್ದನ್ನ ಒಂದತ್ರ ಹಾಕಕತ್ತಿದ್ದೆ. ಏನಾತ? ಯಾರ ತಂದು ಇಟ್ಟಿದ್ದನ್ನ ಕಟ್ಟಿಗಿನ ಒಡೆರವ ಅಂದ್ರೆ ಒಬ್ರು ಒಡೆಯೋದಿಲ್ಲ. ಅದನ್ನ ಎಳ್ಕೊಂಬಂದು ಹೊಲ್ದಂದು ಬಿದ್ದೈತೆ ಅನ್ನಲ್ಲ ಕಟ್ಟಿಗೆ ತಿರುಗಿ ಎಲ್ಲ ಒಣಗಿ ಅಲ್ಲೇ ಶೀಳ್ ಹೊಂಟಾವು ಕಟ್ಟಿಗೆ. ಅವ್ನು ಕಡ್ದು ಇಟ್ಟು ಅಂದ್ರೆ ಉರ್ವಕರ ಬರ್ತಾವಿಲ್ಲ. ಅದಕ್ಕೆ ನಾನರ ಕಡಿಯನಂತಂದು ಅವನ್ನ ಕಡಿಯಾಕ ಕೂತಿದ್ನ್ಯಾನ ಕೊಳ್ಳಿ ತಗೊಂಡು. ಇದಕ್ಕೆ ಹಂಗೆ ಕರಿಯಕತ್ತಿದಿ? ನೀ ಮಾಡೋ ಕೆಲಸ ನಾ ಮಾಡಕತ್ತೀನಿ. ಅವ್ವ ಯಾಕ ಹಿರಿಯ ಹಂಗೆ ಕೊಡ್ದೆ? ಹೊಡಿಯೋದಲ್ಲ ನಿನ್ನ ಮತ್ತೆ ಸಾಯಿಸಿ ಹಾಕ್ಬಿಡ್ತೀನಿ ನಿನ್ನ ನಾನು. ಏನ ಅಲ್ಲ ಮುದಿಕೆಗಿದಿ ತಲೆಯಾಗಿನ ಕೂಲ್ದೋಸ್ತು ಓಸು ಬೆಳಗಾಗ್ಯಾವು. ಮನ್ಯಾಗ ಸ್ವಸ್ತ್ಯಾರು 3 ಮಂದಿ ಅದಾರ. ಏನು ಮಾಡ್ತಾರ ಏನು ಮಾಡಲ್ಲ, ಮನೆಯಾಗ ಕೂಳೈತ ಕೂಳಿಲ್ಲ ನೋಡಕ್ ಬರ್ತಿಲ್ಲ ನನಗ. ಏನ್ ಮಾಡಕತ್ತಿ ನೀನು? ನಿನ್ನ ಯಾರು ಕಟ್ಟಿಗೆ ಹೊಡಿ ಅಂದ್ರು? 3 ಮಂದಿ ಸ್ವಸ್ತ್ಯಾರ ಅದ್ರಿಂದ 3 ಮಂದಿ ಸ್ವಸ್ತ್ಯಾರು ಅದರ ಇಲ್ಲ. ಯಾಕ ಏನಾತ ಯವ ಯಶೋದ? ಯಾಕೆ ನಿಮ್ಮ ಮಾವ ಹಿಂಗ ರೊಚ್ಚಿಗೆ ಎದ್ದು ಬಂದನ ಯವ? ಯಾಕೆ ಇಷ್ಟಕ್ಕೊಂದು ಸಿಟ್ಟು ಮಾಡ್ಕೊಂಡನ? ಅತ್ತಿಯರ ಅಲ್ರಿ ಮಾವರ, ನಾನು ಏನು ಮಾಡಿಲ್ರಿ, ಅವರ ಇಬ್ರ ಮಾಡ್ಯಾರ. ನೀವು ಯಾರ ತಪ್ಪು ಏನು ಅಂತ ವಿಚಾರ ಮಾಡ್ಲಾರ್ದ ಅತ್ತಿ ಹೊಡಿತಿರಲ್ರಿ. ಯವ್ವ ನೀವೊಂದು ಸುಮ್ಮನಿದ್ರು ಇರವ ಯವ ಯಶೋದ, ನೀನು ಕಾಲಿಗೆ ಬೀಳ್ತೀನಿ. ಸಾಕ್ ಬಿಡ ಮಾರಾಯ, ಎಷ್ಟು ಹೊಡಿತಿ ನನಗ? ಆತ್ರಿತಿಯರು ನೀವೇ ನನ್ನ ಕಾಲಿಗೆ ಬೀಳೋದು ಬೇಡ, ನಾನೇ ಹೋಗ್ತೀನಿ. ಇಂದ್ರಿಲ್ಲೇ ಅವರ ನನಗ ನೀ 3 ಮಂದಿ ನಡಕ್ ನಡೆಯೋ ಜಗಳನ ಬಿಡಿಸ ಅವಶ್ಯಕತೆನೂ ಇಲ್ಲ. ನೀ 3 ಮಂದಿನ ಅನ್ಸ್ಕೊಂಡು ಹೋರೆವಾ ಮನಿ ಹೊಡಿಬ್ಯಾಡ್ರಿ ಹಂಗಿಂಗ ಅನ್ನೋ ಹೇಳೋ ಅವಶ್ಯಕತೆನೂ ಇಲ್ಲ. ನಿನಗಿರಕ್ಕಾಗಲ್ಲ ಅಂದ್ರ ನೀ ಹೋಗು ಈ ಮನಿಯಿಂದ ಹೊರಗ. ಅವ್ರಿಗಿರಕ್ಕಾಗಲ್ಲ ಅಂದ್ರೆ ಅವ್ರು ಹೋಗ್ತಾರ. ನನಗೆ ನಿಮ್ಮನ್ನು ಒಟ್ಟು ನೀಲಿ ಗುಡ್ಡಿ ಹಾಕ್ಯಂಡು ಕುತ್ಕೊಂಡು ನಿಮ್ಮನ್ನು 3 ಮಂದಿನೂ ಸಲಹಬೇಕು ಅನ್ನುವ ಉದ್ದೇಶ ನನಗಿಲ್ಲ. ನನಗದ್ರ ದರ್ದು ಇಲ್ಲ, ನನಗದು ಬೇಕಾಗೂ ಇಲ್ಲ. ನನಗೇನಂದ್ರ ಮನಿಗೆ ಬಂದಾಗ ಹೊತ್ತಿಗೆ ಅಡಿಗಿರ್ಬೇಕು, ಹೊತ್ತೊತ್ತಿಗೆ ಕರೆಕ್ಟ್ ನನಗೆ ಬೇಕಲ್ಲಿ ಊಟ. ಟೈಮ್ ಎಷ್ಟಾಗಿತ್ತವ? ಎಷ್ಟಾಗೈತಿ? 3:30 ಆಗೈತಿ. 3:30ಗೆ ನಾನು ಹಸ್ಕೊಂಡು ಹೊಲ್ದಾಗ ಕೆಲಸ ಮಾಡಿ ಗಣಮಗ ಬಂದು 3:30ಗೆ ನೀ ಏನು ಮಾಡಿ ಹಾಕ್ತೀನಿ ನನಗೆ? ನಿನಗ ಅವ್ರ ಕೈಲಿ ಅಡಿಗೆ ಮಾಡ್ಸಕ್ಕಾಗತ್ತೋ ಮಾಡ್ಸು, ಇಲ್ಲ ನೀ ಮಾಡ್ತೀಯೋ ಮಾಡು. ಒಟ್ನ್ಯಾಗ ನಮ್ಮ ಮನ್ಯಾಗ ಅಡಿಗಿರ್ಬೇಕು. ನೀವು 3 ಮಂದಿ ಜಗಳ ಬಿಡ್ಸಕ್ಕ ನಾವಿಬ್ರು ಗಂಡ ಹೆಂಡತಿ ಇಲ್ಲ, ತಿಳಿತಾ? ಅರ್ಥ ಮಾಡ್ಕೊ. ಇರಕ್ಕಾಗಲ್ಲ ಅಂದ್ರೆ ನಿನ್ನ ಮಗನ ಕರ್ಕೊಂಡು ಈ ಮನೆಯಿಂದ ಆಚೆಗೆ ಹೋಗು, ತಿಳಿತಾನ? ಏನ? ಹ್ಞೂನ್ರಿ ಮಾವರ, ನಂದ ತಪ್ಪಾಗಿತ್ತು, ಅನ್ಸರ್ಸ್ಕೊಂಡು ಹೋಗ್ತೀನಿ. ಅಕ್ಕರ ಹೇಳ್ದಂಗೆ ಕೇಳ್ತೀನಿ. 2 ನಿಮಿಷ ರೀ, ಏನಾರ ಮಾಡ್ಕೊಡ್ತೀನಿ ತಡ್ರಿ. ನಿಂತ್ಕೋಬೇ ಇಲ್ಲಿ. ಏನಾರ ತಿನ್ನಾಕ ನನ್ನ ಏನು ಮಾಡಿ ನೀನು? ದನಕರ ದನಕರಗಳು ಮಡಿಯ ನನ್ನ ಅರ್ಧ ತಾಸ್ನ್ಯಾಗ ಪಲ್ಯ ರೊಟ್ಟಿ ತಯಾರಾಗಬೇಕು. ಏನ ನೀ ನನಗ 108 ಜವಾಬ್ ಹೇಳ್ಬೇಡ. ನಿಮ್ಮ ಅತ್ತಿ ಬಂದು ನಿನಗ ಸಹಾಯ ಮಾಡ್ತಾಳೋ ನಿಮ್ಮ ಅಕ್ಕ ತಂಗಿಯರ್ ಮಾಡ್ತಾರೋ ನನಗದು ಬೇಡ. ನನಗ ಅರ್ಧ ತಾಸ್ನ್ಯಾಗ ಅಲ್ಲಿ ಅನಸಿ ನಿನಗೂ ಹೇಳಕತ್ತೀನ ಪಿನಿಸಿ. ಹ್ಞೂನ್ರಿ ಮಾವರ, ಮಾಡ್ತೇನ್ರಿ. ಏನ್ ತರಕಾರಿ ಐತ್ ನೋಡಿ ಮಾಡ್ತೇನೆ. ಏನ್ ಯಾಕ ಸಂತಿಗೆ ಹೋಗಿ ಹಸತ್ನ್ಯಂಗ 400 ರೂಪಾಯಿ ಸಂತಿ ತಗೊಂಬಂದಾರ. ಏನ್ ಬೇಕಾದಂಗ ಕಾಯಿಪಲ್ಲೆ ಕಾಯಿಗಡ್ಡಿ ತಗೊಂಬಂದಿಟ್ಟಾರ. ಚಂದಾಗ ಕಾಯಿಪಲ್ಲೆ ಹಾಕಿ ಮಾಡ. ಯಾಕ ಗೊತ್ತಾಗಲ್ಲ ನಿನಗ? ನೀ ಹೆಣ್ಮಗಳೋದಿಲ್ಲ. ಕಾಳು ಪಾಳು ನೆನಿ ಹಾಕ್ಬೇಕು. ಮನ್ಯಾಗ ಯಾವಾಗೂ ಕಾಳು ಇರ್ಬೇಕು. ಎದಕ್ ಮತ್ ನಾವು ಹೊಲ್ದಾಗ ಬೆಳಿತೀವಿ? ಎದಕ್ ಬೆಳಿತೀವಿ? 2 ಪಲ್ಯ ಇರ್ಬೇಕು. ಇವತ್ತು ಒಂದಿನ ಬಿಡ್ತೀನಿ. ಕಾಯಿಪಲ್ಲೆ ಹಾಕಿ ಚಂದಾಗ ಕಾಯಿಗಡ್ಡಿ ಹಾಕಿ ನೀನು ಮಾಡ್ಬೇಕು. ಪಲ್ಯನ ರೊಟ್ಟಿ ಮಾಡ್ಬೇಕು, ಬಿಸಿ ಬಿಸಿ ಅವು. ಮೊದ್ಲು ನನಗ ಉಣ್ಣ ಕೊಡ್ಬೇಕು, ಆಮೇಲೆ ಮುಂದ್ಲ ಕೆಲಸ. ನನಗೆ 108 ಏನ್ರ ನೀನು ಹಚ್ಚಿದಿ ತಿಟ್ಟಿನ ಮತ್ ನಾವ್ ಮನುಷ್ಯ ಆಗಿರೋದಿಲ್ಲ. ಹೇಳಿ ನೋಡು, ನೀ ಮಾಡ್ತೀಯೋ ಈಕಿ ನನ್ನ ಹೆಂಡತಿ ಮಾಡ್ತಾರೋ ಅವ್ರು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಇನ್ನೊಂದು ಅರ್ಧ ತಾಸನೇ ನಂಗೆ ರೊಟ್ಟಿ ಬೇಕು. ನಿನ್ನ ಮುಂದೆ ಹೇಳಿನಿ, ಮುಂದಲ್ದು ನೀನು ಬಿಟ್ಟಿದ್ದು. ಹೋಗಿ ನಾನು ಕುಂತಿರ್ತೀನಿ, ಅಲ್ಲಿ ಮುಂದೆ ಕುಂತಿರ್ತೀನಿ. ಅತ್ತಿಯರ ಬರ್ರಿ, ಒಂದಿಟ್ಟು ನೀವರ ಬರ್ರಿ ಅಡಿಗೆ ಮನೆಯಾಗ ನಂಗೆ ಏನಾರ ಸಹಾಯ ಮಾಡ್ರಿ. ದೊಡ್ಡಕ್ಕಿದಿ ಹೋಗವ. ಎಂತ ಹೊಡಿತಾನ ನನ್ನ ಗಂಡ ಮೊದ್ಲ ಹೊರಟ ಕೆಟ್ಟ
ಒಟ್ಟು ಹೊರಟ ಕೆಟ್ಟ ಎದರ ಏಸು ವರ್ಷ ಆಗಿತ್ತು ಹೊಡೆದಿದ್ದಿಲ್ಲ. ನಿನ್ನ ಕೃಪೆಯಿಂದ ಹೊಡ್ಸಣ್ಣಲ್ಲ. ಹೋಗು ಶಾಣೆಕಿದ್ದಿದಿ. ನೀ ನಮ್ಮನೆ ಕಾಲಿಟ್ಟು ಇಟ್ಟು ಇಷ್ಟ ನನ್ನ ಅಲ್ಲ ಅಲ್ಲ ಅನಿಸ್ತಿ ನೋಡಿ. ಹೊಟ್ಟೆ ಉರಿಸ್ತಿದಿ. ಹಾಳದಕ್ಕೆ ದರಿದ್ರದಕ್ಕೆ ಹೋಗಿದ್ದೆಲ್ಲ ಎತ್ತಾಗ ಹಾಳಾಗಿ ಹೋಗಕ್ಕಿಲ್ಲ. ಗಂಡನ ಬೆನ್ನು ಹತ್ಕೊಂಡು ಯಾಕೆ ಬಂದಿಲ್ಲ ಜೀವ ತಿಂತೀಯ? ಹನ್ನಿಬ್ರಿ ಊರ್ ಹನ್ನಿಬ್ರಿ ಅಂತ ಹೋಗ. ಈಗ ಮತ್ತೆ ನಾ ಸಹಾಯ ಮಾಡ್ಬೇಕಂತ ಈಗೀಗೆ ಕೈ ಚೋಡಿಸ್ಬೇಕಂತ ನಿನಗೆ ಹೇಳ ನಿಮ್ಮ ಮಾವ. ನನಗಲ್ಲ, ನನಗೇನು ದರ್ದಿಲ್ಲ, ನಾ ಮಾಡೋದಿಲ್ಲ. ನಂಗೆ ಬೇಕಾಗೂ ಇಲ್ಲ ಕೂಳು. ನಾನು ಯಾವ್ದಾರ ಕೆರಿಗೆರ ಬಾವಿಗೆರ ಬಿದ್ದೋಗಿದ್ದೆ. ಅಲ್ಲ ಇವ್ರು ಏನು ಅನ್ಕೊಂಡಾರ ನನ್ನ ಏನು ಅನ್ಕೊಂಡಾರ ಇವ್ರಂತೆ. ನಾವಳೆ ಇವ್ರ ಮನೆಗೆ ಬಂದೆ. ಅಲ್ಲಿ ಎಷ್ಟು ಆರಾಮ, ಇಷ್ಟು ಸೌಕಾಶ ಮಾತಾಡಕ್ಕೆ ನಮ್ಮ ಅತ್ತಿಗೆಮ್ಮ ಬಾಯಾಗಿಂದ ಮಾತಾಡಿದ ಮುತ್ತುದಿರ್ತವ ನನ್ನಂಗೆ ಮಾತಾಡಕ್ಕೆ. ಯಶೋದಕ್ಕ ಉಂಡ್ರ, ಯಶೋದಕ್ಕ ತಿಂದ್ರ ಅಂತಕಿ ಮನೆಗೆ ನಾನು ದ್ರೋಹ ಮಾಡಿದೆ. ಇಲ್ಲಿ ನೋಡಿದ್ರೆ ನನಗೆ ಹಿಂಗೆ ನಿಂತ್ಕೊಂಡು ಮಾತಾಡಕ್ಕೆ ಟೈಮ್ ಇಲ್ಲ. ಹೋಗ್ತೀನಿ, ರೊಟ್ಟಿ ಮಾಡ್ತೀನಿ. ನೀವು ಎರಡನ್ನು ಕರೆದ್ರೆ ಇವ್ರೇನು ಸಹಾಯ ಮಾಡಲ್ಲ. ಏನಾಯ್ತು ಮನ್ಯಾಗ ನೋಡ್ತೀನಿ. ಯಾವ ತರಕಾರಿ ತಂದ್ರು 400 ರೂಪಾಯಿ ತರಕಾರಿ. ಎಲ್ಲ ಐತೆ ಮನೆ ಕೈಪಲ್ಯನ ಏನೂ ಇಲ್ಲ. ಎಲ್ಲ ಸುಳ್ಳು. ಇವರೆಲ್ಲ ನಾಟಕ ಮಾಡ್ತಾರೆ. ಭಗವಂತ ನಾನು ಏನು ಮಾಡ್ಲಪ್ಪ. ನೀತು ಪುಟ್ಟ. ಆಂಟಿ ಆಂಟಿ ಏನಮ್ಮ ನೀತು ಊಟ ಮಾಡಿಲ್ಲ ಯಾಕ? ಅಜ್ಜಿ ಹೇಳಿದ್ರೆ ನೀವು ಊಟನ ಮಾಡಿಲ್ಲ ಅಂತ ಹೇಳಿ. ಅಲ್ಲಮ್ಮ ಊಟ ಮಾಡಮ್ಮ. ಅಲ್ಲಿ ಇನ್ನೊಂದು ಅಜ್ಜಿ ಮನೆಗೆ ಹೋಗೋಣಂತೆ. ಎಲ್ಲರೂ ನಿನ್ನ ಸಂಬಂಧ ಕಾಯಕತ್ತೀವಿ ಬಂಗಾರಿ. ಊಟ ಮಾಡಮ್ಮ. ನಂಗೆ ಯಾವ ಅಜ್ಜಿ ಮನೆಗೆ ಹೋಗೋಕ್ಕೂ ಇಷ್ಟ ಇಲ್ಲ ಆಂಟಿ. ನಾನು ನನ್ನ ಮಮ್ಮಿ ಹತ್ರ ಹೋಗಬೇಕು. ಅಯ್ಯೋ ಹಂಗೆಲ್ಲ ಮಾತಾಡಬೇಡ ಬಂಗಾರಿ. ನಿಮ್ಮ ಮಮ್ಮಿ ದೇವ್ರ ಹತ್ರ ಹೋಗ್ಯಾರ. ಅವರು ದೇವ್ರ ಹತ್ರ ಆರಾಮಾಗಿರ್ತಾರ. ಅದಕ್ಕೆ ಬಂಗಾರ ಅವರಲ್ಲಿ ಆರಾಮಾಗಿರ್ಬೇಕು ಅಂದ್ರೆ ನೀನಿಲ್ಲಿ ಊಟ ಮಾಡಬೇಕು, ತಿನ್ನಬೇಕು. ಮೊದಲು ನಕ್ಕೊಂತ ಇರ್ತಿದ್ದಿ, ಹಂಗಿರ್ಬೇಕಮ್ಮಿ ಬಂಗಾರಿ. ಬಾನೆ ಹತ್ರ ಊಟ ಮಾಡಮ್ಮ ಬಂಗಾರ. ಯಾಕೆ ಬೇಡಂತಿ ಊಟನ? ಇಲ್ಲ, ನಾನೇನು ಖುಷಿಯಿಂದ ಇರಲೇ ಇಲ್ಲ. ಮೊದಲು ಮಮ್ಮಿ ಜೊತೆಗೆ ಏನು ಇದ್ನಲ್ಲ, ನಿಮ್ಮ ಮನೆಯಾಗಿದ್ನಲ್ಲ, ಅಲ್ಲಿ ಈ ಮನೆಯಾಗಲ್ಲ, ಅದು ಅವತ್ತು ಆ ಮನೆಯಾಗಿದ್ವಲ್ಲ. ನಂಗೆ ಗೊತ್ತಾಯ್ತು ಯಾವ ಮನೆ ಅಂತಂದು. ಬಂಗಾರಿ ಈಗ ನೋಡಿಲಿ, ನೀನು ಹಿಂಗೆ ಹಠ ಮಾಡಿದ್ರ ಎಲ್ರಿಗೂ ನೋವಾಗತ್ತೆ ಬಂಗಾರಿ. ನನಗೂ ನೋವಾಗತ್ತ. ಈಗ ದೇವ್ರ ಹತ್ರ ಹೋಗಿರ ನಿಮ್ಮ ಮಮ್ಮಿಗೂ ನೋವಾಗತ್ತ ಬಂಗಾರಿ. ಆಂಟಿ ಮಮ್ಮಿ ಯಾವಾಗಲೂ ನೋವು ನೋವು ಅಂತಿದ್ಲು. ಬರೀ ಒಬ್ಬಕ್ಕೆ ಅಳ್ತಿದ್ಲು. ನನ್ನ ಮುಂದೆ ಏನೂ ಹೇಳ್ತಿರ್ಲಿಲ್ಲ. ಪಾಪ ಅಲ್ಲ ಮಮ್ಮಿ ಆಂಟಿ. ಈಗ ನೋವು ಹೆಂಗೋಯ್ತೋ ಏನೋ ಪಾಪ. ಆಂಟಿ ಒಂದ್ಸರಿ ದೇವ್ರ ಹತ್ರ ಹೋಗಿ ನೋಡ್ಕೊಂಡ್ ಬರೋಣ ಆಂಟಿ ನಾವು. ಅಯ್ಯೋ ದೇವ್ರೆ ಏನು ಮಾತಾಡ್ತಿ ಬಂಗಾರಿ ನೀನು? ನಿನ್ನ ಹೆಂಗೆ ಸಮಾಧಾನ ಮಾಡ್ಬೇಕಂತಾನೆ ನಂಗೆ ಗೊತ್ತಾಗೋಲ್ದು. ಅವ್ವ ಅವ್ವ ಅವ್ರಿಗೆ ಹೇಳ್ಬೇಡ್ರಿ ಅಜ್ಜಿಯರಿಗೆ. ಅವ್ರಿಗೆ ಹೇಳ್ದ ನಾವಿಬ್ರು ಹೋಗಿ ಬಂದ್ಬಿಡೋಣ. ಬರ್ರಿ ಬೇಗ ಬಂದ್ಬಿಡೋಣ. ಬೇಗ ಹೋಗಿ ಮಮ್ಮಿ ನೋಡಬೇಕು ಅಂತ ಅನ್ಸಕತ್ತೈತಿ ಆಂಟಿ. ಅಯ್ಯೋ ಬಂಗಾರಿ ನಿನಗೆ ಹೆಂಗೆ ಹೇಳಿ? ನೋಡು ನೀನು ನನಗೆ ಅಮ್ಮ ಅಂತ ಕರಿ, ಆಂಟಿ ಅಂತ ಕರಿಬೇಡ. ನಂಗೆ ನಿಮ್ಮನ್ನ ಅಮ್ಮ ಅಂತ ಕರಿಬೇಕಂತ ಅನ್ನಿಸ್ತಿಲ್ಲ. ನಿಮಗೆ ಅಮ್ಮ ಅಂತ ಕರಿಬೇಕು. ಯಾಕಂದ್ರೆ ನೀನು ಈಗ ಮ್ಯಾಗ ನನ್ನ ಜೊತೆಗೆ ಇರ್ತಿದ್ದಿ, ನಮ್ಮ ಮನೆಗೆ ಇರ್ತಿದ್ದಿ. ಈ ಮನೆಯಾಗಲ್ಲ, ಇನ್ನೊಬ್ಬ ರಜೆ ಇದ್ರಲ್ಲ ಚಶ್ಮಾದಾರ ಅವ್ರ ಮನೆಯಾಗ. ಅಲ್ಲಿಗೆ ಹೋಗ್ಬೇಕು ನಾವು. ಪ್ರಿಯಾ ಈಕಿಗೆ ಹೆಂಗ್ರಿ ಹೇಳೋದು? ಹೆಂಗೆ ತಿಳಿಸಿ ಹೇಳೋದು? ಆಕಿ ನಾವು ದತ್ತು ತಗೊಂಡಿವಿ, ಆಕಿ ನಮ್ಮ ಮನೆಗೆ ಇರಬೇಕು, ನಮ್ಮ ಜೊತೆಗೆ ಇರಬೇಕು, ನಿಮ್ಮ ಮಮ್ಮಿ ಇಲ್ಲಮ್ಮ ಅಂತೇಳಿ ಹೆಂಗ್ರಿ ಹೇಳಿ ನಾನು? ನಂಗಂತೂ ಏನು ದಿಕ್ಕತ್ ತಿಳಿವಲ್ದು. ಸಮಾಧಾನ ಮಾಡ್ಕೊಂಡು ಎಲ್ಲ ಹೇಳ್ತೀನಿ. ಆ ಹುಡುಗಿನೂ ಸಾಣದು, ಆಕೆಗೆ ಏನು ಗೊತ್ತಾಗಲ್ಲ. ಇರು ಹೇಳ್ರಿ ಆಂಟಿ, ನಾನೇ ನಿಮ್ಮ ಜೊತೆಗೆ ನಿಮ್ಮ ಮನೆಗೆ ಬರಬೇಕು? ನಂಗೆ ಯಾರ ಜೊತೆಗೂ ಎಲ್ಲಿ ಬರೋಕ್ಕೂ ಇಷ್ಟ ಇಲ್ಲ. ನಾನು ಮಮ್ಮಿ ಜೊತೆಗೆ ಇರಬೇಕು. ನಂಗೆ ಮಮ್ಮಿ ಜೊತೆ ಇರುವಾಗ ಬಿಟ್ರೆ ನೀವೆಲ್ಲ ಯಾಕೆ ಹಿಂಗೆ ಮಾಡ್ತೀರಿ? ಮಮ್ಮಿ ಮಮ್ಮಿ ಏನ್ರಿ ಈಗ ಕೇಳೋ ಪ್ರಶ್ನೆಗೆ ನಂಗಂಕರು ಹುಚ್ಚ ಹಿಡಿಯಕತ್ತೈತಿ. ಪುಟ್ಟಿ, ಈಗ ದೇವ್ರ ಹತ್ರ ಹೋಗಿರೋರ್ನ ನಾವು ಹೋಗಿ ನೋಡೋಕ್ಕಾಗಲ್ಲ. ಅಂದರೆ ಅವ್ರು ಇವಾಗ ಸತ್ತು ಹೋಗ್ಯಾರ ಅಂದರೆ ಅವ್ರ ಆತ್ಮ ನಮ್ಮ ಜೊತೆಗಿರುತ್ತಮ್ಮ. ಆತ್ಮ ಅದೆಲ್ಲ ಹೇಳೋಷ್ಟು ನೀನು ದೊಡ್ಡೋಳಲ್ಲ. ಆದ್ರೂ ನಿಂಗೆ ಹೇಳ್ತೀನಿ, ಯಾಕಂದ್ರೆ ನಾವು ಇದು ನಿಂಗೆ ತಿಳಿಸಿ ಹೇಳಲೇಬೇಕು. ಇನ್ಮೇಲೆ ಈಗ ನಾನು ಅಪ್ಪ, ಪ್ರಿಯಾ ಆಂಟಿ ಅಂತಿಲ್ಲ, ಆಕೆಗೆ ಇನ್ಮೇಲೆ ಅಮ್ಮ ಅನ್ಬೇಕು, ನನಗೆ ಅಪ್ಪ ಅನ್ಬೇಕು. ಯಾಕಂದ್ರೆ ನಿನ್ನನ್ನು ನಾವಿಬ್ರು ದತ್ತು ತಗೊಂಡಿವು ಬಂಗಾರಿ. ನೀವ್ ಯಾರ್ ನನ್ನ ದತ್ತು ತಗೊಳಕ? ನೀವ್ ಯಾಕ್ ನನ್ನ ದತ್ತು ತಗೋಬೇಕು? ದತ್ತು ತಗೊಳ್ಳೋದಂದ್ರೆ
ನೀನು ಹಿಂಗ ಹಠ ಮಾಡಿದ್ರೆ ನಿಜವಾಗ್ಲೂ ನಾವೇನು ಮಾಡ್ತೀವಿ ಅಂದ್ರೆ ನಿಮ್ಮ ಅಜ್ಜಿ ಮನೆ ಐತಲ್ಲ ನಿಮ್ಮ ಅಪ್ಪಂದು ಅಲ್ಲೋಗಿ ಬಿಟ್ಕೊಂಡ್ಬಿಡ್ತೀವಿ ನೋಡು. ಅವಾಗ ಅಲ್ಲಿ ನಿಮ್ಮ ಅಮ್ಮನೂ ಬರಲ್ಲ, ಯಾರು ಬರಲ್ಲ. ಹಿಂಗ ಹಠ ಮಾಡ್ಕೊಂಡು ಅಲ್ಲೇ ಇದ್ಬಿಡು. ನಾ ಹೇಳೋದನ್ನು ನಿಂಗೆ ಕೇಳಲ್ಲ ಅಲ್ಲ, ತಿಳಿಸಿ ಹೇಳಿದ್ರ ಆ ಅಂಕಲ್ ಬಾಣ, ನಂಗೆ ಆ ಅಜ್ಜಿ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ. ನಮ್ಮ ಮಮ್ಮಿ ಹತ್ರ ನಾನು ಬಿಟ್ಬಿಟ್ರೆ ನಾನು ಯಾಕೆ ಎಲ್ಲರೂ ಹಿಂಗ್ ಮಾಡ್ತೀರಿ? ನಂಗೆ ನಮ್ಮ ಮಮ್ಮಿ ಹತ್ರ ಹೋಗ್ಬೇಕು, ನಾನು ಅಷ್ಟ. ನಮ್ಮ ಮಮ್ಮಿ ಬೇಕು ನಂಗೆ. ಅಯ್ಯೋ ನೇತ್ರ ನೇತ್ರ. ಛೇ 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 ಛೇ, ಏನಿದು ಆ ಕೆಂಕುರಕ್ಕಿಗೆ ಅರ್ಥ ಆಗ್ಲಾರ್ದ ಆಳ್ತಾಳ. ನೀ ಅರ್ಥ ಹೇಳಕತ್ತೀಯಲ್ಲ ಸಣ್ಣ ಹುಡುಗರ್ಗತೆ. ಗಪ್ಪಾಗ